ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬಿಂದು ಮಹೇಶ್ ಕುಕಿಂಗ್ ವ್ಲಾಗ್ಸ್ಗೆ. ಇವತ್ತಿನ ರೆಸಿಪಿ ಬಂದು ಸುಟ್ಟು ಬದನೆಕಾಯಿ ಗೊಜ್ಜು ಅಥವಾ ಬದನೆಕಾಯಿ ಚಟ್ನಿ ಅಂತಲೂ ಕರೀತಾರೆ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬದನೆಕಾಯಿ, ಹಸಿಮೆಣಸಿನ್ಕಾಯಿ ಮುರಿದಿರೋದು, 5 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಸಣ್ಣಗೆ ಕಟ್ ಮಾಡಿರೋಷ್ಟು ಕೊತ್ತಂಬರಿ, ಒಂದು ಸ್ವಲ್ಪ ಆ್ಯಂಡ್ ಮೇಯ್ನ್ ಬೇಕಾಗಿರೋದು ಎಣ್ಣೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಲ್ವಾ ಅದಕ್ಕೆ. ಸೊ ಈಗ ನಾವು ಫಸ್ಟ್ ಒಂದು ಬೇಸಿಕ್ ಅದರದ್ದು ಏನು ಅಂತ ಹಿಂಟ್ ಕೊಡ್ತೀನಿ. ಅಂದರೆ ಅದಕ್ಕೆ ಮಾಡೋದಕ್ಕೆ ವಿಧಾನ ನೋಡಿ. ಈಗ ನಾನು ಬದನೆಕಾಯಿಗೆ ಎಣ್ಣೆ ಹಚ್ಕೊಳ್ತಿದ್ದೀನಿ. ಏನಕ್ಕೆ ಅಂದರೆ ಅದು ಸುಟ್ಟಾಗ ನಮ್ಮ ಕೈಗೆಲ್ಲ ಅಂಟಬಾರ್ದು ಅಲ್ವಾ, ನೀಟಾಗಿ ಪೀಲ್ ಆಗಲಿ ಅದು ಸಿಪ್ಪೆ ಅನ್ನೋದಕ್ಕೋಸ್ಕರ ಎಲ್ಲ ಬದನೆಕಾಯಿಗೂ ನಾನು ಎಣ್ಣೆ ಹಾಕ್ತಿದ್ದೀನಿ. ನಾನು 4 ಬದನೆಕಾಯ್ದು ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿಬಿಟ್ಟು ಬದನೆಕಾಯಿಗೆ ಫಸ್ಟ್ ಎಣ್ಣೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಸವರಿದಾದಮೇಲೆ ನೋಡಿ, ಈ ಥರ ಚಾಕು ಅಥವಾ ಒಂದು ಪಿನ್ನು ಏನಾದರೂ ಆಗಿರಲಿ, ಸೂಜಿ ಥರ ಇರುತ್ತಲ್ವ, ಅದರಲ್ಲಿ ಚುಚ್ಕೊಳ್ಳಿ ಒಂದು 4 ಕಡೆ. ಗ್ಯಾಸ್ ಮೇಲೆ ಆನ್ ಮಾಡಿಬಿಟ್ಟು ನಾನು ಈ ಥರ ಸ್ಟ್ಯಾಂಡ್ ಇಟ್ಟಿದ್ದೆ. ಈ ಸ್ಟ್ಯಾಂಡ್ ನನಗೆ ಯಾಕೋ ವರ್ಕ್ ಆಗಲಿಲ್ಲ. ಅದಾದಮೇಲೆ ನಾನು ಡೈರೆಕ್ಟ್ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಏನಾದರೂ ಬೈ ಮಿಸ್ಸಾಗಿ ನಿಮ್ಮ ಮನೇಲಿ ಒಲೆ ಇದ್ದರೆ ಮಾತ್ರ ಒಲೆಯಲ್ಲೇ ಮಾಡಿ ಈ ಥರ ಸುಡಿ, ತುಂಬ ಇನ್ನೂ ರುಚಿಯಾಗಿ ಬರುತ್ತೆ. ನಾನು ಒಂದು ಬಾಣಲಿಗೆ ಹಸಿಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ನಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಫ್ರೈ ಮಾಡಿದ ನಂತರ ನೋಡಿ, ಬದನೆಕಾಯಿ ಎಲ್ಲ ಪೀಲ್ ಮಾಡಿದ್ದೆ ಅಲ್ವಾ, ಸೊ ಆ ವಿಡಿಯೋ ಇರಲಿಲ್ಲ, ಮಿಸ್ ಆಗಿತ್ತು, ಅದನ್ನೇ ತೋರಿಸ್ತಿದ್ದೀನಿ. ಹುಳ ಏನೂ ಇಲ್ಲದೆ ಇರೋ ಥರ ನೋಡ್ಕೊಳ್ಬೇಕು ಅಷ್ಟೇ. ಒಂದು ಪಾತ್ರೆಗೆ, ಚಿಕ್ಕದೊಂದು ಪಾತ್ರೆ ಆಗಿರ್ಬೋದು, ಬಾಣಲಿ ಆಗಿರ್ಬೋದು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುಟ್ಕೋಬೇಕು. ಚೆನ್ನಾಗಿ ಕುಟ್ಕೊಂಡ ಮೇಲೆ ನೋಡಿ ಯಾವ ಕನ್ಸಿಸ್ಟೆನ್ಸಿಲಿ ಕುಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತೋರಿಸ್ತೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಕುಟ್ಟಿದ ನಂತರ ನಾವು ಬದನೆಕಾಯಿ ಎಲ್ಲ ಪೀಲ್ ಮಾಡಿಬಿಟ್ಟು ಹುಳ ಎಲ್ಲ ನೋಡಿಕೊಂಡು ಇದೇನೋ ಇಲ್ಲ ಅಂತ ನೋಡ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಅದ್ರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಕುಟ್ಟೋಣ. ಕುಟ್ಟಿದ ನಂತರ ಈ ಥರ ಪೇಸ್ಟ್ ಆಗುತ್ತೆ, ಸ್ವಲ್ಪ ತರಿ ತುಂಬ ನುಣ್ಣಗೆ ಬೇಕು ಅಂದರೆ ಮಿಕ್ಸಿಲಿ ಮಾಡ್ಬೋದು, ಬಟ್ ಟೇಸ್ಟ್ ಇಷ್ಟು ಚೆನ್ನಾಗಿ ಬರಲ್ಲ. ಒಂದು ಬೌಲ್ಗೆ ತೆಗೆದ್ಬಿಟ್ಟು, ನಿಮ್ಮ ಉತ್ತರ ಕರ್ನಾಟಕದವರು ಆದರೆ ಕಟ್ಟಿ ರೊಟ್ಟಿ ಎಲ್ಲ ಇರುತ್ತಲ್ವಾ, ಸೊ ಆ ರೊಟ್ಟಿ ಮೇಲೆ ಹಾಕ್ಕೊಂಡು ತಿನ್ಬೋದು. ಬಿಸಿ ಬಿಸಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲಾಗಿ ಮಾಡೋ ರೆಸಿಪಿ, ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ.